ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿಟ್ಸ್. ನಾವು ಸಾಮಾನ್ಯವಾಗಿ ಹೋಟೆಲಲ್ಲಿ ಚೆನ್ನ ಮಸಾಲಾನ ಟೇಸ್ಟ್ ಮಾಡಿರ್ತೀವಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ. ಬಟ್ ಅದನ್ನೇ ಮನೇಲಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತ. ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದು ಸಣ್ಣ ಪೀಸ್ ಚಕ್ಕೆ, 2 ಏಲಕ್ಕಿ, 2 ಲವಂಗನ ಎಣ್ಣೆ ಕಾಯ್ದಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದನ್ನು ಬಿಸಿ ಆದಮೇಲೆ ನಾನಿಲ್ಲಿ 2 ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿ 1.5 ಈರುಳ್ಳಿ ಆಗುವಷ್ಟು ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ 1 ಹಾಕ್ಕೊಳ್ಳಿ, ಇಲ್ಲ 1.5 ಅಂದರೂ ಹಾಕೋಬೋದು. ಇದನ್ನು ಕ್ಲೀನಾಗಿ ಬಾಡಿಸ್ಕೋಬೇಕು. ನೋಡಿ ಇಲ್ಲಿ ಇದನ್ನು ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ. ಕ್ಲೀನಾಗಿ ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ನೋಡಿ ಇಲ್ಲಿ ಹಸಿ ವಾಸನೆ ಹೋಗಿದೆ. ಹಸಿ ವಾಸನೆ ಹೋಗಾದ್ಮೇಲೆ ನಾನಿಲ್ಲಿ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಬಾಡಿಸ್ಕೋಬೇಕು. ಕ್ಲೀನಾಗಿ ಅದು ಬಿಸಿ ಆದಮೇಲೆ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ದೇ ಹಾಗೆ ರುಬ್ಕೊಳ್ಳಿ. ಹಾಕ್ಕೊಂಡ್ರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಾವೇನು ಕಟ್ ಉಳಿದಿತ್ತಲ್ಲ ಅರ್ಧ ಈರುಳ್ಳಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಸಿಗುತ್ತೆ. ಇಲ್ಲ ಅಂದರೆ ಸೈಡಿಗೆ ಇಡ್ತಾರೆ ಕೆಲವರು. ಸೊ ಹಾಗಾಗಿ ಹಾಗೆ ತಿನ್ನಬೇಕು ಅಂತ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಅದೇ ಮಸಾಲೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಕ್ಲೀನಾಗಿ ಮಸಾಲೆ ರುಬ್ಕೊಂಡಾದ್ಮೇಲೆ ಇಷ್ಟು ಗಟ್ಟಿ, ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಮೀಡಿಯಮ್ ಗಟ್ಟಿಲಿ ಈ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದರಲ್ಲಿ ನೆಕ್ಸ್ಟು ಜಾಸ್ತಿ ಹಾಕ್ಕೊಳ್ಳಿ. 1 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ಎಷ್ಟು ಬೇಕಷ್ಟನ್ನು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇಲ್ಲಿ ಸಣ್ಣದಾಗಿ ಕುದಿಯೋಕ್ಕೆ ಶುರು ಆಗಿದೆ. ಆವಾಗ ನಾವಿಲ್ಲಿ 1 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ಳಿ. ಯಾವುದಾದ್ರೂ ಆಯಿತು, ಮನೆಯದಾದರೂ ಆಯಿತು ಅಥವಾ ಸಾಲ್ಟೆಡ್ ಬೆಣ್ಣೆನಾದರೂ ಆಯಿತು, ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನೈಟೇ ಚೆನ್ನಾನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೆ. ನೀವು ಡೈರೆಕ್ಟಾಗಿ ಬೇಕಾದರೂ ಹಾಗೆ ಹಾಕೋಬೋದು, ಅಥವಾ ನಿಮಗೆ ಸ್ವಲ್ಪ ತಿನ್ನಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಂದಿರಬೇಕು ಅಂದರೆ ಕುಕ್ಕರಲ್ಲಿ 1 ವಿಸಲ್ನ ಹೊಡೆಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಇಲ್ಲ ನಾವು ಹಾಗೆ ತಿಂತೀವಿ ಅಂತ ಹೇಳಿದ್ರೆ ಹಾಗೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ನೆನೆಸ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿಲ್ಲ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಲಾಸ್ಟಿಗೆ ಕುದ್ದಿ ಎಲ್ಲ ಫುಲ್ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಳ್ಳಿ. ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ. ಲಾಸ್ಟಿಗೆ ನೀವು ಬೇಕು ಅಂದರೆ ಕ್ರೀಮ್ನ ಹಾಕೋಬೋದು. ನಾನಿಲ್ಲಿ ಕ್ರೀಮ್ನ ಯೂಸ್ ಮಾಡಿಲ್ಲ. ನಿಮಗೆ ಮನೇಲಿ ಕ್ರೀಮ್ ಇತ್ತು ಅಂದರೆ ಕ್ರೀಮ್ನ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಅಂದರೆ ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದನ್ನು ಚಪಾತಿಗೆ, ಪೂರಿಗೆ ಅಥವಾ ರೋಟಿಗೆ ಯಾವುದಕ್ಕೆ ಬೇಕಾದ್ರೂ ಅಥವಾ ರೈಸಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ತಿನ್ಬೋದು ಹಾಕ್ಕೊಂಡು. ಸ್ವಲ್ಪ ಗಟ್ಟಿ ಅಂದರೆ ಈ ಥರ ನೋಡಿ, ಇಲ್ಲಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿನೇ ಬರುತ್ತೆ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಸರಿ ಚೆನ್ನಾಗಿ ಬರುತ್ತೆ. ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.